ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಈಗ ಚಂದ್ರಗುಪ್ತ ಮೌರ್ಯ ಟ್ರಸ್ಟ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ನಮ್ಮಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಸಾಲಾಗಿ ನಿಧಾನಕ್ಕೆ ಬನ್ನಿ. ನೀವು ಕೊಂಡೆ ಅವ್ರದ್ದು ತೋಡ್ಬೇಕು. ವೆರಿ ಯೂಸ್ಫುಲ್. ಚೈತ್ರ ಅಂತ ಹೇಳಿ ಸರ್. ನನ್ನ ಹೆಸರು ಡಾಕ್ಟರ್ ಪ್ರಸನ್ನ ಅಂತ, ಆರ್ಥೋಪೆಡಿಕ್ ಸರ್ಜನ್. ಕ್ರಿಸ್ಟಿನ್ ಆಸ್ಪತ್ರೆ ಅಂತ ಬೆಂಗಳೂರಲ್ಲಿ ನಡೆಸ್ತಾ ಇದ್ದೀನಿ, ಸ್ಟ್ಯಾಂಡರ್ಡ್ ಬೆಡ್ ಹಾಸ್ಪಿಟಲ್. ನಾನೀಗ ಕರೆಂಟ್ಲಿ ಅಖಿಲ ಭಾರತ ಖಾಸಗಿ ಆಸ್ಪತ್ರೆಗಳ ಕೂಡ ಅಧ್ಯಕ್ಷ ಕೂಡ. ನಾವು ಕ್ರಿಸ್ಟಿನ್ ಆಸ್ಪತ್ರೆಯಿಂದ ಮೈಸೂರಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ರಾಮಕೃಷ್ಣ ಸ್ಕೂಲಲ್ಲಿ ನಾನು ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ನಡೆಸ್ತಾ ಇದ್ದೆ. ಕೋವಿಡ್ ನಂತರ ನಡ್ಸೋಕ್ಕಾಗ್ತಾ ಇಲ್ಲ. ತಾವು ಒಂದ್ಸರಿ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ರಿ ಸರ್ ಅವಾಗ. ಸೊ ತಾವು ಗವರ್ನರ್ ಹುದ್ದೆಗೆ ಇದು ತುಂಬ ಒಂದು ನಮಗೆಲ್ಲರಿಗೂ ಅಭಿಮಾನ. ನಿಮಗೆ ಶುಭಾಶಯಗಳು. ಈಗ ನಾವು ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದಿಂದ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕು, ಎಲ್ಲ ಕಡೆ ಒಂದೇ ರೀತಿಯ ಒಂದು ಸೌಲಭ್ಯ ಸಿಗಬೇಕು ಅನ್ನೋದು ಒಂದು ಹಮ್ಮಿಕೊಂಡಿದ್ದೀನಿ ಸರ್. ತಮ್ಮ ಮುಖಾಂತರ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ವೈದ್ಯಕೀಯ ಸೌಲಭ್ಯಗಳು ಇನ್ನೂ ತುಂಬ ಹಳೆ ಮಟ್ಟದಲ್ಲಿದೆ. ಸೊ ನಾವು ಯಾವ ರೀತಿ ಕೈ ಜೋಡಿಸ್ಬೋದು ರಾಜ್ಯ ಸರ್ಕಾರದ ಜೊತೆ, ನಾನು ಮತ್ತೆ ಬಂದು ತಮ್ಮನ್ನು ಕಾಣ್ತೀನಿ. ಸೊ ವಿಲ್ ಬಿ ವೆರಿ ಹ್ಯಾಪಿ ಟು ವರ್ಕ್ ಫಾರ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. We wish you come to Meghalaya. ಮಂದಿರದಲ್ಲಿ ನಡೆದಾಡುವ ದೇವರಾಗಿರುವಂತಹ ಪರಮ ಪೂಜನೀಯ ಶ್ರೀ ಸಿದ್ದೇಶ್ವರ ಶ್ರೀಗಳನ್ನ ಈ ಸಂದರ್ಭದಲ್ಲಿ ಜ್ಞಾನಿಸಿ, ಸಹನೆ ನಿನ್ನದಾದರೆ ಸಕಲವು ನಿನ್ನದೇ, ವಿನಯವು ನಿನ್ನದಾದರೆ ವಿಜಯವು ನಿನ್ನದೇ ಎನ್ನುವ ಹಾಗೆ ಇವತ್ತು ಈ ಭಾರತ ದೇಶವೇ ನಮ್ಮ ವಿಜಯಶಂಕರ ಸಾಹೇಬರು ಏನು ಗವರ್ನರ್ ಆಗಿದಾರಲ್ಲ, ಅದು ನಂಬಿ ಆ ಒಂದು ಆದೇಶ ಹೊರಡಿಸಿದ ದಿನ ಸಾವಿರಾರು ಜನ ನಮ್ಮಂತ ಸಣ್ಣವರಿಗೆ ಕರೆ ಮಾಡಿ ವಿಜಯಶಂಕರ ಸಾಹೇಬ್ರಂತವ್ರು ಗವರ್ನರ್ ಆದ್ರಲ್ರಿ ಇನ್ನೂ ಧರ್ಮ ಉಳಿದಿದೆ ಈ ಕಲಿಯುಗದಲ್ಲಿ ಅನ್ನುವಂಥದ್ದು ಖುಷಿ ಪಟ್ರು. ಇವತ್ತು ಕೇವಲ ವಿಜಯಶಂಕರ ಸಾಹೇಬರು ಹಾಲು ಮತ್ತು ಸಮಾಜಕ್ಕೆ ಅಲ್ಲ, ಪ್ರತಿಯೊಂದು ಸಮಾಜಕ್ಕೆ ವಿಜಯಶಂಕರ ಸಾಹೇಬರು ಒಂದು ದೇವರ ಸಮಾನ ಅನ್ನುವಂಥ ಮಾತನ್ನ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗ್ರಂಥಗಳನ್ನು ಓದಿದವ ಪಂಡಿತನಲ್ಲ, ಪ್ರೀತಿಗಳೆಂದೆರಡು ಅಕ್ಷರವನ್ನು ಅರಿತವನೇ ಪಂಡಿತ ಅನ್ನೋ ರೀತಿಯಲ್ಲಿ ನಾನು 15 ವರ್ಷ ಹಿಂದೆ ನನಗೆ ಸಾಹೇಬರ ಪರಿಚಯ ಇರಲಿಲ್ಲ. ನಾನು ಶ್ರೀರಾಮುಲು ಸರ್ ಜೊತೆ PI ಕೆಲಸ ಮಾಡ್ತಿದ್ದೆ. ಯಾರಿಗೋ ಒಂದು ರೈತ ಮೋರ್ಚಾದ ಪದವಿ ಕೊಡಿಸಕ್ಕೆ ಸಾಹೇಬ್ರ ಮನೆಗೆ ಹೋಗಿದ್ದೆ. ಸಾಹೇಬ್ರಿಗೆ ಎಷ್ಟು ದೊಡ್ಡ ಗುಣ ಅಂದ್ರೆ ನನ್ ಪರಿಚಯನೇ ಇರಲಿಲ್ಲ. ನನಗೂ ಒಂದು ಪದವಿ ಕೊಟ್ಟರು, ಆ ಇನ್ನೊಬ್ಬರಿಗೂ ಪದವಿ ಕೊಟ್ಟು ನಮ್ಮನ್ನು ಬೆಳೆಸಿದ್ರು. ನಾವು ಮುಂದೆ ಯಾವ ರೀತಿ ಹೋಗ್ಬಿಟ್ಟು ಅಂದ್ರೆ, ನಾವು ಶ್ರೀರಾಮುಲು ಪಕ್ಷ ಕಟ್ಟದಾಗ ನಾವು BSR ಪಾರ್ಟಿಯ ಕ್ಯಾಂಡಿಡೇಟ್ ಆಗಿಬಿಟ್ಟು ಸಾಹೇಬ್ರ ಆಶೀರ್ವಾದದಿಂದ. ಮುಂದೆ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿ ಪ್ರತಿ ಜಿಲ್ಲೆಯಲ್ಲಿ ರೈತ ಮೋರ್ಚಾ ರೈತರಿಗೆ ಸಿಗುವಂತ ಸೌಲಭ್ಯಗಳು, ರೈತರಿಗೆ ಉಪಯೋಗ ಆಗುವಂತ ಯೋಜನೆಗಳು ಪ್ರತಿ ತಿಂಗಳಲ್ಲಿ 1 ವಾರ 10 ದಿನ ಕಂಪ್ಲೀಟ್ ಸಾಹೇಬರು ಪ್ರತಿಯೊಬ್ಬ ಕಾರ್ಯಕರ್ತರನ್ನ ಗುರುತಿಸಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು. ಇವತ್ತು ಪ್ರಧಾನಿಗಳು, ರಾಷ್ಟ್ರಪತಿಗಳು, ನಮ್ಮ ಗೃಹ ಮಂತ್ರಿಗಳು, ಪಕ್ಷದ ಹೈಕಮಾಂಡ್ದವರು ವಿಜಯಶಂಕರ ಸಾಹೇಬ್ರವರನ್ನ ಗುರುತಿಸಿದಾರಂದ್ರೆ ಅವರಲ್ಲಿ ಒಂದು ದೈವ ಶಕ್ತಿ ಇದೆ. ಗ್ರಂಥಗಳನ್ನು ಓದಿದವ ಪಂಡಿತನಲ್ಲ, ಪ್ರೀತಿಗಳೆಂಬೆರಡು ಅಕ್ಷರವನ್ನು ಅರಿತವನೇ ಪಂಡಿತ ಅನ್ನೋ ರೀತಿಯಲ್ಲಿ ಇವತ್ತಿಗೆ ಹೋದ ಸೋಮವಾರದಿಂದ ಇವತ್ತಿನವರೆಗೆ ಸಾಹೇಬರ ಜೊತೆ ಇದ್ದೀನಿ. ಮೈಸೂರಿನ ಎಲ್ಲ ಪ್ರತಿನಿಧಿಗಳು, ಮೈಸೂರಿನ ಸಂಘಟನೆಕಾರರು, ಪ್ರಮುಖ ವ್ಯಕ್ತಿಗಳು, ಪಾರ್ಟಿಯ ಕಾರ್ಯಕರ್ತರು ಹಳ್ಳಿ ರಸ್ತೆಗಳ ಮಧ್ಯದಲ್ಲಿ ನಿಂತು ಸಾಹೇಬರಿಗೆ ಇಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಮತ್ತೆ ಅವರು ಎಲ್ಲ ಶ್ರಾವಣ ಮಾಸದಲ್ಲಿ ಮೈಸೂರಿನ ಜಿಲ್ಲೆ ಎಲ್ಲ ದೇವಸ್ಥಾನಗಳ ದರ್ಶನ ಆಯಿತು. ಅವ್ರ ಜೊತೆಗೆ ಕಾರ್ಯಕರ್ತರು ಸಹಿತ ದೇವಸ್ಥಾನಗಳ ದರ್ಶನ ಮಾಡಿದ್ರು. ಸಾಹೇಬರು ನೋಡಿ ಗವರ್ನರ್ ಆದ ತಕ್ಷಣ ಅದ್ಭುತವಾದಂತ ಒಂದು ಆದೇಶವನ್ನು ಹೊರಡಿಸಿದಾರಂತೆ. ಮಾಂಸ ಮತ್ತು ಮದ್ಯಪಾನವನ್ನ ನಿಷೇಧ ಮಾಡಿರುವಂತ ಒಂದು ದೊಡ್ಡ ಆದೇಶವನ್ನ ಹೊರಡಿಸಿರುವಂತ
ಪ್ರಥಮ ಗವರ್ನರ್ ಅಂದ್ರೆ ಸಾಹೇಬರಿಗೆ ತರ್ತೈತಿ. ನಾವು ಕರ್ನಾಟಕ ಭವನದಲ್ಲಿ ಹೋದಾಗ, ಡೆಲ್ಲಿ ಹೋದಾಗ ಎಷ್ಟೋ ಜನ ಅಂತಿದ್ರು ವಿಜಯಶಂಕರ ಸಾಹೇಬರು ದೇಶದಲ್ಲೇ ಮಾದರಿ ಗವರ್ನರ್ ಆಗ್ತಾರೆ ಅನ್ನುವಂಥ ಮಾತನ್ನ ನೆನೆಸ್ತಿದ್ರು. ನಾವು ನೀವೆಲ್ಲರೂ ಕೂಡಿ ಬರೋ ದಿನಗಳಲ್ಲಿ 5 ವರ್ಷ ಅವಧಿಗಳಲ್ಲಿ ಸಂಪೂರ್ಣವಾಗಿ ಸಾಹೇಬರು ಯಾವ ರೀತಿ ಮಾರ್ಗವನ್ನು ಹಾಕ್ತಾರೆ, ಧರ್ಮ ಉಳಿಸುವ ಕೆಲಸ, ಪ್ರಕೃತಿ ಸೇವೆ, ಪ್ರಾಣಿಗಳ ಸೇವೆ, ಸತ್ಯವಂತರಾಗಿ ಬದುಕುವಂಥದ್ದು, ಸಮಾಜದಲ್ಲಿ ಕಷ್ಟಗಳಿದ್ದವರಿಗೆ ಕಾಪಾಡುವಂತ ಎಲ್ಲ ಶಕ್ತಿ ಸಾಮರ್ಥ್ಯ ಸಾಹೇಬರ ಮಾರ್ಗದರ್ಶನದಲ್ಲಿ ಆಗ್ತದೆ. ತಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಕಾಲೇಜ್ಗಳು ಲೆಕ್ಚರ್ಸಸ್ ಇಲ್ಲ, ಇದು ಒಂದು ಪ್ರಾಬ್ಲಮ್ ಇದೆ. ಇದು ಒಂದು ನಮ್ಮ ಕೇಳಿದ್ರೆ ಇದೊಂದು ನಮ್ಮ ಗುಲ್ಬರ್ಗ ಡಿಸ್ಟಿಕ್ KKR ಅಜಯ್ ಸಿಂಗ್ ಅವರು ಇದರ ಅಧ್ಯಕ್ಷ ಇವಾಗ. ಅದಕ್ಕೆ ನಮ್ಮ ಭಾಗನ ಮತ್ತು ಶಿಕ್ಷಕ ಕೊರತೆ ಭಾಳ ಇದೆ. ಅದು ಒಂದು ತಾವು ಏನಾದರೂ ಮಾಡಿ ಟೆಕ್ನಿಕಲ್ ಕೋರ್ಸಸ್ ITI ಇದು ಎಲ್ಲ ಇದೆ ಸರ್. ಅಲ್ಲೆಲ್ಲ ಹುಡುಗರು ಇಂಜಿನಿಯರ್ ಮಾಡ್ತಾರೆ, ಜಾಬ್ಗೋಸ್ಕರ ಮತ್ತೆ ಬೆಂಗಳೂರಿಗೆ ಬರಬೇಕು. ಇದು ಏನಕ್ಕೆ ಶಿಫಾರಸು ಅಂತ ಹೇಳಿ ಸುಮಾರು ನಿಮಗೆಲ್ಲ ಗೊತ್ತಿದೆ ಸರ್. ತಾವೆಲ್ಲ ವಿವಿಧ ಹುದ್ದೆಗಳಲ್ಲಿ ಒಳ್ಳೆಯ ಅನುಭವವನ್ನು ಪಡೆದಿರಿ. ನೀವು ನಮ್ಮ ಭಾಳ ದಿವಸದಿಂದ ನಿಮಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ನಿಮ್ಮಲ್ಲಿ ನೀವು ಈ ಉನ್ನತ ಮಟ್ಟಕ್ಕೆ ಬರಬೇಕಾದ್ರೆ ನೀವು ನಿಮ್ಮ ಶ್ರಮ, ನಿಮ್ಮ ತ್ಯಾಗ, ಆ ನಂತರ ನಿಮ್ಮಲ್ಲಿ ತಾಳ್ಮೆ ಭಾಳ ಇದೆ, ಆ ನಂತರ ಮಾತು ಕಡಿಮೆ, ಕೆಲಸ ಜಾಸ್ತಿ. ನೀವು ನಿಮಗೆ ಒಂದೇನು, ಯಾರ ಆಶೀರ್ವಾದಕ್ಕಿಂತ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನನಗೆ ಅನಿಸ್ತಿದೆ ಚಾಮುಂಡೇಶ್ವರಿನೇ ನಿಮಗೆ ಈ ನಾನು 20 ವರ್ಷದ ಬಜಾಪುರದ ಕೆಲಸ ಮಾಡ್ತಾ ಇದ್ದೀನಿ. ಈಗ ಪ್ರೆಸೆಂಟ್ ಬೆಂಗಳೂರು ದಕ್ಷಿಣ ಜಿಲ್ಲೆ OBC ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನೀವು ಮೇಘಾಲಯ ರಾಜ್ಯಪಾಲ ಆಗಿರೋದು ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕಿರೀಟ ಬಂದಂಗೆ. ಸೊ ನಾವು ಆಗಿರೋದು ನೀವಾಗಿರೋದು ನೀವಾಗಿರೋದು ಸಮಾಜಕ್ಕೆ ಒಂದು ದೊಡ್ಡ ಕಿರೀಟ ಬಂದಂಗೆ. ನಿಜವಾಗ್ಲೂ ಕೂಡ ನಾವು ನಿಮ್ಮ ಆಡಳಿತನ ನೋಡ್ತೀವಿ, ಮತ್ತೆ ನೀವೆಲ್ಲರೂ ಕೂಡ ಮಾದರಿಯಾಗಿದ್ದೀರಾ ಅಂತ ನಾವು ಈಗ ಬಯಸ್ತೀನಿ ಸರ್. ರಸ್ತೆ ಅಗಲೀಕರಣ ಮಾಡೋದನ್ನು ತಪ್ಪಿಸೋಕ್ಕಾಗಲ್ಲ. ಆದರೆ ರಸ್ತೆ ಅಗಲೀಕರಣ ಮಾಡುವಾಗ 2 ಕಡೆಗೂ ಮರ ತೆಗಿಬೇಕು ಅಂತ ಏನಿದೆ, ಎಷ್ಟು ಅಗಲ ಮಾಡಬೇಕು ಅದು ಒಂದು ಭಾಗದಲ್ಲಿ ಮಾಡಿಬಿಡಿ. ಆಗ ಅಟ್ಲೀಸ್ಟ್ ಇನ್ನೊಂದು ಭಾಗದ ಮರಗಳು ಉಳ್ಕೊಳ್ಳೋದು. ಆಮೇಲೆ ಅಲ್ಟಿಮೇಟ್ಲಿ ಕಾಲ್ ದ ಬಾಯ್, ಅವ್ರಿಗೆ ಆನಂದ್ ಕೂಡ ಮಾಡಿದ್ವಿ ನಾವು ಇಲಾಖೆ ವತಿಯಿಂದ. ದ್ಯಾಟ್ ವೇ ಒಳ್ಳೆ ಸಲಹೆ ಯಾರಿಂದ ಬರುತ್ತೆ, ಏನು ಬರುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿಂದ ನಾವು ಮೈಸೂರಿಂದ ಅಥವಾ ಕರ್ನಾಟಕದಿಂದ ಮೇಘಾಲಯ ಗಂಟ ಹೋಗಿದ್ವಿ. ಒಳ್ಳೆ ಗವರ್ನರಾಗಿ ಒಂದಿಷ್ಟು ಒಳ್ಳೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಮನಸ್ಸಲ್ಲಿದೆ. ಸೊ ಇನ್ ದ್ಯಾಟ್ ವೇ ನಿಮ್ಮ ಮನಸ್ಸಲ್ಲಿ ಏನಾದ್ರು ಸರ್ ಈ ಜಸ್ಟ್ ಕೀಪ್ ಇನ್ ಮೈಂಡ್, ದಿಸ್ ಇಸ್ ದಿ ಥಿಂಗ್ ಯು ಕ್ಯಾನ್ something do better to the Meghalaya ಅಂದರೆ that also we kept in mind. You are all very senior personalities and ಸಾಕಷ್ಟು ಅನುಭವ ವಿಚಾರಗಳು ಇದೆ. ಆ ಥರದ್ದು ಏನಾದಿದ್ರೆ ಜಸ್ಟ್ ಕ್ವಶನ್ ಆಗಿ ಏನಾದಿದ್ರೆ ಸ್ವಲ್ಪ ನೀವು ಗಮನಿಸಿ ಅಂತ ಹೇಳ್ಬೋದು. ನಾನು ಮಾಡಿ ಬಾರಿ ಮೈಸೂರಿನಿಂದ MP ಆಗಿದ್ದರು. ಆಮೇಲೆ ಹಾಸನಲ್ಲಿ ನಿಂತು ಅವರು ಪಕ್ಕ RSS ಮತ್ತು RSS ಅಂದರೆ ಆ ಸಂಸ್ಕೃತಿನಲ್ಲಿ ಬೆಳೆದಂಥವರು. ಒಳ್ಳೆ ಇಂಗ್ಲೀಷು ಮತ್ತು ಹಿಂದಿ ವಾಗ್ಮಿಗಳು. ಈಗ ಅವರ ಮಾಡಿರೋಂಥ ರಾಜ್ಯಕ್ಕೆ ಮತ್ತು ನಮ್ಮ ಸಮಾಜದಲ್ಲಿ ಗುರುತಿಕೊಂಡಿರೋದಕ್ಕೆ ಅವರಿಗೆ ಭಾರತ ಸರ್ಕಾರ ಗೌರವಿಸಿ ಈಗ ಮೇಘಾಲಯದ ಗವರ್ನರ್ ಆಗಿ ಮಾಡಿದ್ದಾರೆ. ಅದಕ್ಕೆ ನಾವು ಏನು ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಮತ್ತು ಅವರ ಸಂಘಟಕರಿಗೆ ಅವರ ಅಭಿಮಾನಿಗಳು ಮತ್ತು ಸಮಾಜದ ಕಡೆಯಿಂದ ಅವರಿಗೆ ಅಭಿನಂದನೆಗಳು. ಮತ್ತು ನಮ್ಮ ಸಮಾಜದಿಂದ ನಮ್ಮ ಕರ್ನಾಟಕದಿಂದ ಪ್ರಥಮ ಬಾರಿಗೆ ಗವರ್ನರ್ ಆಗಿದೆ. ಇದಕ್ಕಿಂತ ಆಂಧ್ರದಿಂದ ದತ್ತಾತ್ರೇಯ ಭಂಡಾರಿ ಅವರಾಗಿ ಅವರು ಸಹ ಹರಿಯಾಣದಲ್ಲಿ ಈಗ ಮುಂಚೆ ಮಹಾರಾಷ್ಟ್ರದಲ್ಲಿದ್ದರು, ಈಗ ಹರಿಯಾಣದಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಇವರು ನಮ್ಮ ಸಮಾಜಕ್ಕೆ 2ನೇವರು ರಾಜ್ಯಪಾಲರಾಗಿರುವಂಥದ್ದು. ಅದು ನಮ್ಮ ಸಮಾಜಕ್ಕೆ ಸಲ್ಲಿರ್ತಕ್ಕಂಥ ಗೌರವ. ಅದನ್ನು ನಾವು ಅವರ ಒಡನಾಟದಲ್ಲಿದ್ದೀವಿ ಸುಮಾರು ವರ್ಷಗಳಿಂದ. ಅವರ ನಡವಳಿಕೆ, ಅವರ ನುಡಿಗಳು, ಅವರ ನಡೆಯುವಂಥದ್ದು, ಸಮಾಜ ಇರ್ಬೋದು, ಪಕ್ಷಗಳಿರ್ಬೋದು, ಏನು ಕೆಲಸ ಉತ್ತಮವಾದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ.
ಅದೇ ರೀತಿ ಅವರು ಏನೀಗ ಮೇಘಾಲಯಕ್ಕೆ ಹೋಗಿದ್ದಾರೋ ಅಲ್ಲಿ ಆ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಉತ್ತಮವಾದಂಥ ಗೌರವ ನಡೆಸ್ಕೊಳ್ಳಿ ಅಂತ ನಮ್ಮೆಲ್ಲರ ಅನಿಸಿಕೆ. ಮತ್ತು ಅವರು ಯಾವ ರೀತಿ ಗೌರ್ನರ್ ಕೆಲಸ ಮಾಡಬೇಕು, ರಾಷ್ಟ್ರಕ್ಕೆ ಇರ್ಬೋದು, ನಮ್ಮ ರಾಜ್ಯಕ್ಕೆ ಇರ್ಬೋದು, ಸಮಾಜಕ್ಕೆ ಇರ್ಬೋದು ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಏನಾದಿದ್ರೆ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಒಂದು ಮಗುದು ಗಿಡಗಳ ಬಗ್ಗೆ. ಆ ಥರ ನಿಮ್ಮ ಹೆಸರು, ನಿಮ್ಮ ಊರು ಹೇಳಿ ಏನಾದ್ರು ಇದ್ದರೆ ಅವ್ರಿಗೆ ನೀವು ಗವರ್ನರ್ ಆಗಿ ಏನು ಕೆಲಸ ಮಾಡಬೇಕು ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಸಮಾಜಕ್ಕೆ ಅನ್ನೋದನ್ನು ಶಾರ್ಟಾಗಿ ತಿಳಿಸಿ. ನಾಗರಾಜ್ ಅಂತ, ನಾನು ಬೆಂಗಳೂರಿನ ನಿವಾಸಿ, ಕುರುಬರ ಸಂಘದಿಂದ ಬಂದಿದ್ದೀನಿ. ನೀವು ರಾಜ್ಯಪಾಲರಾಗಿದ್ದಕ್ಕೆ ನಾವು ಪಟ್ಟಷ್ಟು ಖುಷಿ ಯಾರೂ ಪಟ್ಟಿಲ್ಲ. ಆಮೇಲೆ ನಿಮ್ಮ ಪ್ರತಿಯೊಂದು ಎಲೆಕ್ಷನಲ್ಲೂ ನಾವು ಅಟ್ಲೀಸ್ಟ್ ನನ್ನ 100 ಓಟ 10 ಓಟ ಬಂದು ನಿಮ್ಮ ಎಲೆಕ್ಷನ್ ನಾನು ಓಟ್ ಹಾಕ್ಸಿದ್ದೀನಿ. ನಮ್ಮ ಸಮಾಜದವ್ರು ರಾಜ್ಯದಲ್ಲಿ ಎಲ್ಲೇ ನಿಂತರೂ ನಾವು ಒಂದು 10 ಓಟ ಹೋಗಿ ಹಾಕ್ಸ್ಕೊಡ್ತಿದ್ವಿ. ನಾನು ಅಷ್ಟು ನಮ್ಮ ಸಮಾಜ ಅಂತ ಅಷ್ಟು ಕಳಕಳಿಯಿಂದ ಮಾಡ್ತಿದ್ದೆ. ಆಮೇಲೆ ನನ್ನ ಮಗಳು ಹೆಸರಾಂತ ವಿಶ್ವವಿದ್ಯಾಲಯ ಆಂಗ್ಲೋಡಿ ಯೂನಿವರ್ಸಿಟಿಯಲ್ಲಿದ್ದಾಳೆ. ಅವಳು ನಿಮ್ಮನ್ನ ಪೇಪರಲ್ಲಿ ನೋಡ್ಬಿಟ್ಟು ನಿಮ್ಮನ್ನ ಮಾತಾಡಬೇಕು, ನಾನು ಇಲ್ಲಿ ಸ್ವಲ್ಪ ಅಡ್ವೈಸ್ ಮಾಡಬೇಕು ಅಂತ ಹೇಳಿ ನಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನೀವು ಯಾವಾಗ ಒಂದು ಅನುಕೂಲ ಮಾಡಿಕೊಟ್ರೆ ನಾನು ಅದನ್ನ ಭೇಟಿ ಮಾಡ್ತೀನಿ ಸರ್. ಇಬ್ಬರು ರಾಜಕೀಯದಲ್ಲಿ ಕೆಲಸದಲ್ಲಿ ಏಳು ಬೀಳೆಲ್ಲ ಕಂಡು ಇವತ್ತು ಅವರ ಸರಳ ಜೀವನ, ಅವರ ವ್ಯಕ್ತಿತ್ವ, ಅವರ ನಡತೆ ನೋಡಿ ಜನ ಎಷ್ಟು ಆಕರ್ಷಣೆ ಆಗಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ನಾವು ಅರ್ಥೈಸೋಕ್ಕಾಗದೇ ಇಲ್ಲ. ಆ ಮಟ್ಟಕ್ಕೆ ಜನ ಇವತ್ತು ಇಂಥ ಒಂದು ಸನ್ನಿವೇಶದಲ್ಲಿ, ಇಂಥ ಒಂದು ಸಂದರ್ಭದಲ್ಲಿ ಆ ದೇವರು ಒಂದು ಆಶೀರ್ವಾದ ಮಾಡಿ ಇವರಿಗೆ ಒಂದು ರಾಜಭವನದ ಒಂದು ಪ್ರವೇಶ ಮಾಡಿಕೊಟ್ಟಿದ್ದಕ್ಕೆ ಆ ಭಗವಂತನಿಗೆಲ್ಲ ಸೇರಿ ಒಂದು ಸರ್ಕಾರಿ ನೌಕರ. ಈಗ ತಾವು ರಾಜ್ಯಪಾಲರಾದದ್ದು ಹೇಳಿ ನಮಗೆಲ್ಲ ನಾನು ವಿಶೇಷವಾಗಿ ಮೈಸೂರಿಗೆ ತಮ್ಮ ಬಂದು ಭೇಟಿಯಾಗೋಣ ಅಂತಿದ್ದೆ. ಅಷ್ಟರಲ್ಲಿ ತಾವು ಅಲ್ಲಿಗೆ ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಅಂತ ಗೊತ್ತಾಯಿತು. ಹಾಗಾಗಿ ಬಂದಿದ್ದಾಗಿತ್ತು. ಇವತ್ತು ಈ ಒಂದು ಸಮಾರಂಭ ಏರ್ಪಡಿಸಿ ನಮಗೊಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಸಂಘಟಕರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ತಮಗೆ ತಮ್ಮ ಪುತ್ತೂರು ರಾಣೆಬೆನ್ನೂರು ತಾಲೂಕಿನಲ್ಲಿ ಜಾರಿಗೆ ಅಂತ ತಮಗೊಂದು ಸಂದರ್ಶನ ಒಂದು TV ಒಂದು ಚಾನಲ್ದವರು ಸಂದರ್ಶನ ತಗೊಂಡಾಗ ನಾನು ಕೇಳಿ ಗೊತ್ತಾಯಿತು. ನಾನು ಮೊದಲು ಸರ್ನೇಮ್ ಇಲ್ಲ ಅನ್ನೋದ್ರಿಂದ ಬಹುಶಃ ಮೈಸೂರು ಕಡೆ ಅಂದ್ಕೊಂಡಿದ್ದು. ಅದಕ್ಕೆ ಕೂಡ ನಾನು ಬೆಳಗಾವಿ ಜಿಲ್ಲೆ ಒಂದು ಚಿಕ್ಕ ಹಳ್ಳಿಯಿಂದ ಬಂದವನು. ಭಾಳ ಸಂತೋಷ ಆಯಿತು. ನಾನು ತುಮಕೂರವರು. ನಾನು ಜಾಬ್ ಬಂದು ಜರ್ನಲಿಸ್ಟ್ ರಿಯಾಲಿಟಿನಲ್ಲಿ ಮಾಡೋದು. ಸೋಷಿಯಲ್ ವೆಲ್ಫೇರ್ ಸಮಾಜ ಸೇವೆ ಕೂಡ ಮಾಡ್ತೀನಿ. ಹೀಗೆ ಅಂದರೆ 2 ನಿಮಿಷ ಟೈಮ್ ಕೊಟ್ಟರೆ ಯಾರು ಬಡವರು ಇರ್ತಾರೋ, ಅಂಗಡಿ ಕಟ್ಟಿರ್ತಾರೋ ಅವ್ರ ಮನೆಗೆ ಹೋಗಿ, ನಾನು ಕಾಲ್ ಮಾಡಿದ್ರೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಕೈಲ ಸಹಾಯ ಮಾಡ್ತೀನಿ. ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲಿ ಅವ್ರ ಸಹಾಯ ಕೂಡ ಮಾಡಿಸ್ತೀನಿ. ನನಗೆ ನಮ್ಮೂರು ಬಂದು ತುಮಕೂರು ಗ್ರಾಮ ಅಂತಲ್ಲ, ನಾಗೋಲಿ ಚಿಕ್ಕೈಪಾಳ್ಯ ಅಂತ. ಅಲ್ಲಿ 78 ವರ್ಷ ಆಯಿತು ಒಂದು ಬಸ್ಸು ಕೂಡ ವ್ಯವಸ್ಥೆ ಆಗಿರಲಿಲ್ಲ. ಈಗ ಒಂದು 15 ದಿನದಿಂದ ಒಂದು 2 ವರ್ಷದಿಂದ ಫಾಲೋಅಪ್ ಮಾಡಿ ಮೊನ್ನೆ ಒಂದು 78 ವರ್ಷ ಕಳೆದ ಮೇಲೆ ಒಂದು ಬಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅವ್ರಿಗೆ. ಮತ್ತು ಸ್ಕೂಲು ಡೆಮೊಲಿಷ್ ಮಾಡಿಸಿ ಇದೇ ಸೋಮಣ್ಣವ್ರ ಕಡೆಯಿಂದ ಒಂದು 20 ಲಕ್ಷ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ. ಅದು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಅಂದರೆ ಮೊದಲನೇದಾಗಿ ನಮ್ಮ ಸಮುದಾಯದ ಹೆಮ್ಮೆ ಅಂದರೆ ನೀವು ಇವತ್ತು ನಮ್ಮ ರಾಜ್ಯದಿಂದ ಎಲೆಕ್ಟಾಗಿ ಮೇಘಾಲಯಕ್ಕೆ ಹೋಗ್ತೀರಾ, ಅದಕ್ಕೆ ನಮಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈ ರೀತಿ ನಮಗೆ ಏನು ಸಮಸ್ಯೆ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಸಮುದಾಯದವರು ತುಂಬ ಬಡವರು ಇದ್ದಾರೆ. ಅವರು ಕೆಲಸ ಆರಿಸಿ ಬೆಂಗಳೂರಿಗೆ ಬರ್ತಾರೆ. ಸುಮಾರು ಜನ ಎಲ್ಲ 90% ಏನಾಗ್ತದೆ ಇವತ್ತು ಬೆಂಗಳೂರು ಬಂದು ಗಾರೆ ಕೆಲಸದಲ್ಲಿ ಮೇಲ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರೋದು ಏನಕ್ಕೆ ಅಂದರೆ ಅಲ್ಲಿ ಕಮ್ಮಿ ಸಂಬಳ, ಇರಾದ ಕಮ್ಮಿ 100 ರೂಪಾಯಿ 50 ರೂಪಾಯಿಗೆಲ್ಲ ಕೆಲಸ ಮಾಡ್ತಾರೆ. ಇಲ್ಲ ಅಂದರೆ ಒಂದು 600-700 ರೂಪಾಯಿ ಕೊಟ್ಟರೆ ಒಂದು 6 ತಿಂಗಳು 3 ತಿಂಗಳು ಕೆಲಸ ಮಾಡಿ ತಿರ್ಗಾ ಒಂದು ತಿಂಗಳಿಗೆ ಮತ್ತೆ ಕೆಲಸಕ್ಕೆ ಹೋಗೋದು ಉಳ್ಕೊಂಡು ತಿರ್ಗಿ ವಾಪಸ್ ಇಲ್ಲೇ ಬಂದು ಜೀವನ ಮಾಡ್ತಾರೆ. ಅದನ್ನ ಅಲ್ಲಿ ಏನಾದರೂ ಒಂದು ಏನೋ ಕೆಲಸ ಮಾಡೋದಕ್ಕೆ ಒಂದು ಅಲ್ಲಿ ಏನಾದರೂ ಒಂದು ಜೀವನ ಅಭ್ಯಾಸಕ್ಕೆ ಮತ್ತು ಹೆಚ್ಚಿನದಾಗಿ ಒಂದು ಸಂಬಳ ಕೊಡತ್ತ ಮತ್ತು ವಿದ್ಯಾಭ್ಯಾಸ ಉಚಿತವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸರ್ಕಾರಿ ಶಾಲೆಗಳಲ್ಲಿ ಫ್ರೀನೇ ಇದೆಯಲ್ಲ ಎಜುಕೇಷನ್, ಜೊತೆ ಮಿಡ್ ಡೇ ಮೀಲ್ ಮೇಲೆ ಇದೆ, ಬಟ್ಟೆ ಕೊಡ್ತಾರೆ. ಎಜುಕೇಷನ್ದು ನಿಮ್ಮ ಖಾಸಗಿ ಶಾಲೆಗಳಲ್ಲಿ ಸಮಸ್ಯೆ ಡೊನೇಷನ್ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಆ ಸಮಸ್ಯೆ ಇಲ್ಲ ನಮಗೆ ಅಂತ
ನಾನು ಪ್ರಜಾವಾಣಿ ಕನ್ನಡದಲ್ಲಿ ಕೆಲಸ ಮಾಡಿ ನಿವೃತ್ತಿ ಆಗಿದ್ದೀನಿ. 1996ರಿಂದ ನಮ್ಮ ಕಾಗಿನೆಲೆ ಮಹಾಸಂಸ್ಥಾನ ಕನಕಪುರಪೀಠ ಮಾಧ್ಯಮ ಸಲಹೆಗಾರನ ಕೆಲಸ ಮಾಡಿದ್ದೀನಿ. ಈ ಶಾಖಾಮಠ ಗುಲ್ಬರ್ಗ ವಿಭಾಗ ಶಾಖಾಮಠದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಾಗ ಸಾಹೇಬ್ ರಾವತ್ ಬರ್ತೀನಿ ಫಸ್ಟ್ ಟೈಮ್. ಬಟ್ ನಮ್ಮ ಸಮಾಜಕ್ಕೆ ಪ್ರಪ್ರಥಮವಾಗಿ ನೀವು ಆಯ್ಕೆ ಆಗಿದ್ದೀರ, ತುಂಬ ಸಂತೋಷ, ಹೆಮ್ಮೆ. ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ, ನಮ್ಮ ಸಮಾಜಕ್ಕೆ ಹೆಮ್ಮೆ. ಮತ್ತು ನಾನು ಪಾವಗಡ ನಂದು ನೇಟಿವ್, ಬಹಳ ಪರ್ಮನೆಂಟ್ ಡ್ರಾಟ್ ಏರಿಯಾ, ಮಳೆ. ಅದಕ್ಕೆ ತಕ್ಕಟ್ಟಾಗಿ ಮೋದಿ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರಿದ್ದಾಗ ಲಾಸ್ಟ್ 2015-16ನಲ್ಲಿ ಒಂದು ದೊಡ್ಡ ಸೋಲಾರ್ ಪಾರ್ಕ್ ಮಾಡಿದ್ರು. ಇಡೀ ಜಗತ್ತಿನಲ್ಲಿ ಇವತ್ತು 3ನೇದು. ಇವಾಗ 3,000 ಮೆಗಾವಾಟ್ ಉತ್ಪತ್ತಿ ಆಗ್ತಾ ಇದೆ. ಇನ್ನು 2,500 ಮೆಗಾವಾಟ್ಗೆ ಗೌರ್ಮೆಂಟ್ ಆದೇಶ ಆಗಿದೆ. ರೈತರು ಹೊಲ ಕೊಡೋಕ್ಕೆ ಕೊಟ್ಟಿದ್ದಾರೆ, ಒಪ್ಪಿಗೆ ಕೊಟ್ಟಿದ್ದಾರೆ. ಅದಾದರೆ ಇಡೀ ಜಗತ್ತಿಗೆ ನಂಬರ್ 1 ಸೋಲಾರ್ ಪಾರ್ಕ್ ಆಗುತ್ತೆ. ಅಲ್ಲಿ ಸಾವಿರಾರು ಮರಗಳು ಕೊಲೆ ಮಾಡಿದರು ಬಿಕಾಸ್ ಆಫ್ ಸೋಲಾರ್ ಪಾರ್ಕ್ ಆಗಲಿಕ್ಕೆ. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀನಿ. ನಾನು ಅದಕ್ಕೆ ಶಕ್ತಿ ಸ್ಥಳ ರೈತರ ಕ್ಷೇಮ ಸಂಘ ಅಂತ ಮಾಡಿದ್ದೀನಿ. ನಾನು ಅದಕ್ಕೆ ಜನರಲ್ ಸೆಕ್ರೆಟರಿ ಹೋರಾಟ ಮಾಡ್ತಾ ಇದ್ದೀನಿ. ಫಾರ್ ಇನ್ಫಾರ್ಮೇಷನ್, ಮೌಂಟ್ ಆಬುದಲ್ಲಿ ಈ ಬ್ರಹ್ಮಕುಮಾರೇಶ್ವರಿ ವಿಶ್ವವಿದ್ಯಾಲಯ ಅವರು ಸೋಲಾರ್ ಪಾರ್ಕ್ ಮಾಡಿದ್ದಾರೆ. ಅದು ಏಕೋ ಫ್ರೆಂಡ್ಲಿ ಮಾಡ್ತಾರೆ. ಎಷ್ಟು ಸೋಲಾರ್ ಪಾರ್ಕ್ ಇದೆ ಅಷ್ಟೇ ಮರಗಳನ್ನ ಬೆಳೆಸಿದ್ದಾರೆ. ಅದು ಹೇಗೆ ನಾವು ಎರಡನ್ನೂ ಒಟ್ಟಿಗೆ ಪರಿಸರ ಮತ್ತು ಜೊತೆಗೆ ನಮ್ಗೆ ಬೇಕಾದಂಥ ವಿದೇಶಿಕೆ ಎರಡನ್ನೂ ಹೇಗೆ ಟೆಕ್ನಾಲಜಿ ಮತ್ತು ಪರಿಸರ ಎರಡು ಒಟ್ಟಿಗೆ ಕಾಪಾಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಒಂದು ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ನಾನು ನೋಡಿದ್ದೇನೆ. ನೀವು ಸ್ವಲ್ಪ ಅದಕ್ಕೆ ಮಾಹಿತಿ